ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ भाई और बहनों, ये क्यों हो रहा है? ಬಂಧುಗಳೇ, ಯೋಚನೆ ಮಾಡಿ, ಇದು ಯಾಕೆ ಆಗ್ತಾ ಇದೆ, ಇದು ಯಾವ ಕಾರಣಕ್ಕೆ ಇದು ನಡೀತಾ ಇದೆ ಅಂತ ಯೋಚನೆ ಮಾಡಿ. ये इसलिए हो रहा है कि जब तमाम देशवासी, इस देश के किसान, इस देश के मजदूर, इस देश के स्वतंत्रता सेनानी स्वतंत्रता संग्राम में शामिल थे, तो उसी समय एक और विचारधारा इस देश की धरती पर उभर रही थी. ಬಂಧುಗಳೇ, ಇದರಲ್ಲಿ ನಾವು ಗಮನಿಸಬೇಕಾದಂತದ್ದು, ದೇಶದಲ್ಲಿರ್ತಕ್ಕಂಥ ಬಡ ವರ್ಗದವರು, ರೈತ ವರ್ಗದವರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡ ಈ ದೇಶಕ್ಕೆ ಹೋರಾಟ ತರಬೇಕು ಅಂತ ಆಂದೋಲನ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿ ಮತ್ತೊಂದು ವಿಚಾರಧಾರೆ ಹರಿತಾ ಇತ್ತು, ಮತ್ತೊಂದು ವಿಚಾರಧಾರೆ ಆಲೋಚನೆ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು. वो एक ऐसी विचारधारा है जिसने उस समय भी संविधान का अपमान किया. उस समय उसके खिलाफ, संविधान के खिलाफ एक पूरा अभियान चलाया. ಅದು ಯಾವ ತರದ ವಿಚಾರಧಾರೆ ಅಂತಂದ್ರೆ, ಆ ವಿಚಾರಧಾರೆ ಸ್ವತಂತ್ರದ ಸಮಯದಲ್ಲಿ ಕೂಡ ಸಂವಿಧಾನನ ವಿರೋಧ ಮಾಡಿದಂತದ್ದು, ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕಾರ ಮಾಡಿದಂತ ಒಂದು ವಿಚಾರಧಾರೆ ಅಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. मेरी बहनों, हम आज दशकों बाद महिलाओं के अधिकार की बात करते हैं. ये बात बाबा साहेब अंबेडकर ने उस समय की थी. ನಮ್ಮ ಅಕ್ಕ ತಂಗಂದ್ರೆ, ತಾಯಂದ್ರೆ, ನಾವಿವತ್ತು ಕೂಡ ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು. और उस समय जब बाबा साहेब अंबेडकर ने ये बात की, तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया. ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ ನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು. क्योंकि बीजेपी की पैदाइश ही यही विचारधारा है, यहीं से उभरी है बीजेपी. इसीलिए आज भाजपा के नेता, भाजपा की सरकारें हमारे संविधान, बाबा साहेब अंबेडकर जी का अपमान खुलेआम कर रहे हैं. ಈ ರೀತಿಯಾದಂತ ವಿಚಾರಧಾರೆ, ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದಾನೇ ಅವರು ಇವತ್ತು ಕೂಡ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು. 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे, तो जनता ने इनको सबक सिखाया. ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೊಂದು ತಕ್ಕ ಪಾಠನ ಕಲಿಸಿದ್ದಾರೆ. अच्छा किया भाई और बहनों, मोदी जी घबरा गए. ಒಳ್ಳೆ ಕೆಲಸ ಮಾಡಿದೀರಾ ಅಣ್ಣ ತಮ್ಮಂದ್ರೆ, ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ. उसके बाद जब संसद में गए तो यूं करके संविधान को अपने माथे से लगाया. ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನನ ತಲೆ ಮೇಲಿಟ್ಟು ಒಳಗಂಟ್ರಿ ಆದ್ರು. ये काम उनसे आपने करवाया. ಈ ಕೆಲಸನ, ಮೋದಿ ಅವರ ತಲೆ ಬಾಗ್ಸಂತ ಕೆಲಸನ ನೀವ್ ಮಾಡಿಸಿದೀರಾ. जबानी दावे बहुत लोग करते रहते हैं, जुनून के काम करके दिखाना होता है. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡಬೇಕಾಗುತ್ತೆ. लेकिन ये नहीं कर सकते, ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. क्योंकि इनका जुनून ही कुछ और है. ये देश नहीं है, ये संविधान नहीं है, इस देश का लोकतंत्र नहीं है, इस देश की जनता नहीं है. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಉದ್ದೇಶನೇ ಬೇರೆ ಇದೆ. ಅವ್ರಿಗೆ ಈ ದೇಶ ಬೇಕಾಗಿಲ್ಲ, ಈ ಸಂವಿಧಾನ ಬೇಕಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. आज इस देश का प्रधानमंत्री, इस देश का गृह मंत्री इस संविधान के विरोधी हैं. ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಗೃಹ ಸಚಿವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. क्योंकि इनकी विचारधारा के जो मूल विचार हैं
देश के जो मूल विचार हैं उस पर हमला करती है। ಯಾಕಂತಂದ್ರೆ ಇವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ತತ್ವ ಸಿದ್ಧಾಂತ, ಈ ದೇಶದ ಅಡಿಪಾಯದ ಮೇಲೆ ಇವತ್ತವರು ಒಂದು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ ಹೇಳಿ। इस देश की विविधता, इस देश के विभिन्न रीति रिवाज, खान पान और उपासना के तौर तरीके पर हमले करते हैं। ಈ ದೇಶದ ವಿಭಿನ್ನತೆ, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು, ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು, ಇವೆಲ್ಲವನ್ನು ಮುಗಿಸಬೇಕು ಅನ್ನಂತ ಉದ್ದೇಶ। ये संविधान के विरोधी इसलिए हैं क्योंकि इनका संगठन और इनके आदर्श पुरुष हमारे संविधान और तिरंगे का उपहास करते हैं। ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ ಇವರ ಸಂಸ್ಥೆನ ಪ್ರಾರಂಭ ಮಾಡಿದಂತ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ, ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು। कभी इसे विदेशी कहते हैं, कभी इसे अशुभ बताते हैं, कभी इसे विदेशी कहते हैं, कभी इसे अशुभ बताते हैं। ಒಂದೊಂದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಸರಿ ಇದು ಅಶುಭವಾದಂತದ್ದು ಅಂತ ಹೇಳ್ತಾರೆ। और जब ये पहली बार सत्ता में आए तो क्या किया इन्होंने, इनके नेताओं ने? ಇವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಇವ್ರೇನನ್ ಮಾಡಿದ್ರು? संविधान समीक्षा आयोग बनाया। ಇವರು ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿನ ಪ್ರಾರಂಭ ಮಾಡಿದ್ರು। ये संविधान के विरोधी इसलिए हैं क्योंकि ये आरक्षण को कमजोर करना चाहते हैं। ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ ಇವರಿವತ್ತು ಈ ದೇಶನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ। सामाजिक न्याय के खिलाफ बयान देते हैं, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ। न्यायपालिकाओं को कमजोर करते हैं। ಇವತ್ತು ನ್ಯಾಯಾಂಗಗಳನ್ನ ಇವತ್ತು ಅವರು ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ये संविधान के विरोधी इसलिए हैं क्योंकि आरटीआई जैसे कानून जो आपको मजबूत बनाते हैं, जो इस देश के देशवासियों को मजबूती देते हैं, पारदर्शिता दिखाते हैं सरकार की, उनको ये कमजोर करते हैं। ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದು ತಮಗೆ ಶಕ್ತಿ ತುಂಬಂತ RTI ನ ಕಾನೂನುಗಳನ್ನ ಇವರು ತೆಗಿಬೇಕನ್ನಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ। ಇವನ್ನ ತೆಗೆದು ನಿಮ್ಗಿರ್ತಕ್ಕಂಥ ಶಕ್ತಿನ ಕುಗ್ಗಿಸಬೇಕು ಅನ್ನಂತ ಪ್ರಯತ್ನ ನಡೀತಾ ಇದೆ। इन्होंने सेबी के कानून को बदला ताकि भ्रष्टाचार आगे बढ़ सके। ಇವರು ಕೇಂದ್ರದಲ್ಲಿರ್ತಕ್ಕಂಥ ಸೆಬಿನ ಕಾನೂನುಗಳೇನಿತ್ತು ಆ ಕಾನೂನುಗಳನ್ನ ಬದಲಾವಣೆ ಮಾಡಿ ದೇಶದಲ್ಲಿ ವ್ಯವಸ್ಥಿತವಾದಂತ ಭ್ರಷ್ಟಾಚಾರಕ್ಕೆ ಪ್ರಾರಂಭ ಮಾಡಿದ್ದಾರೆ। लोकपाल बिल कमजोर किया। ಲೋಕಪಾಲಿನ ಕಾಯ್ದೆ ಏನಿತ್ತು ಆ ಕಾಯ್ದೆನೂ ಕೂಡ ಇವತ್ತವರು ಕುಗ್ಗಿಸಿದ್ದಾರೆ। चुनाव आयोग को देखिए, उसे शक्तिहीन बना दिया। ಚುನಾವಣೆ ಆಯೋಗನ ತಾವಿವತ್ತು ಗಮನಿಸಿ ಅದಕ್ಕೆ ಯಾವುದೇ ಒಂದು ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಅದನ್ನ ಇವತ್ತು ಬಗ್ಸಿ ಮೂಲೆಗಿಟ್ಟಿದ್ದಾರೆ। जहां भी इनकी सरकारें हैं, जब महिलाओं पर अपराध होता है तो ये अपराधियों को बचाते हैं। ಇವತ್ತು ತಾವೊಂದು ಗಮನಿಸಿ ಬಿಜೆಪಿಯ ಸರ್ಕಾರ ಎಲ್ಲೆಲ್ಲಿರುತ್ತೆ, ಮಹಿಳೆಯರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಯಾರು ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಬಿಜೆಪಿ ಅವರು ರಕ್ಷಣೆ ಕೊಡ್ತಾರೆ। इन्होंने लेबर लॉज बदल के मजदूरों के हक छीने। ಇವತ್ತು ಇವರು ಕಾನೂನುಗಳನ್ನ ಬದಲಾವಣೆ ಮಾಡಿ ನೌಕರರು ಕಾರ್ಮಿಕರಿಗಿದ್ದಂತ ಶಕ್ತಿನ ಇವತ್ತು ಇವರು ಕಿತ್ಕೊಂಡಿದ್ದಾರೆ। ऐसे कानून लाने वाले थे जिससे किसानों की कमर टूट जाती। किसानों ने आंदोलन किया, 700 किसान शहीद हुए, लेकिन ये पीछे तब हटे जब चुनाव आया। ಇವರು ಯಾವ ರೀತಿಯಾದಂತ ಕಾನೂನುಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತಾವ್ರಂತಂದ್ರೆ ಆ ಕಾನೂನುಗಳ ಮುಖಾಂತರವಾಗಿ ರೈತರ ಬೆನ್ನನ್ನ ಮುರಿಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ಆ ಕಾನೂನಿನ ವಿರೋಧವಾಗಿ ಹೋರಾಟ ಮಾಡಿದಂತ ರೈತರು 700 ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಾಗ ಕೂಡ ಬಂದು ಆ ಕಾನೂನನ್ನ ಹಿಂಪಡಿದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಆ ಕಾನೂನನ್ನ ವಾಪಸ್ ತಗೊಳ್ಳಂತ ಕೆಲಸ ಮಾಡಿದ್ರು। इस सब से आपके जीवन के साथ क्या ताल्लुक है? आप सोचते होंगे कि ये राजनीतिक दल एक दूसरे पे आरोप लगाते रहते हैं कि कोई कहता है संविधान को कमजोर कर रहा है, तो हमें क्या मतलब है इस चीज से? ಇದರೆಲ್ಲದ್ರಿಂದಾನು ಕೂಡ ನೀವು ಯೋಚನೆ ಮಾಡಬಹುದು ನಮ್ಗೆ ಇದಕ್ಕೆ ಏನ್ ಸಂಬಂಧ ಬಂತು? ರಾಜಕೀಯ ಪಕ್ಷಗಳು ಅವ್ರ ಮಧ್ಯ ಹೋರಾಟ ಮಾಡ್ಕೊಂತಾರೆ, ಚರ್ಚೆಗಳು ಮಾಡ್ಕೋತಾರೆ, ಬೇರೆ ಬೇರೆ ಕಾಯ್ದೆಗಳ ಬಗ್ಗೆ ಹೋರಾಟ ಮಾಡ್ತಾರೆ। ಈ ಹೋರಾಟಗಳಿಗೆ ನಮ್ಗೆ ಏನ್ ಸಂಬಂಧ ಇದೆ ಅಂತ ತಾವು ಯೋಚನೆ ಮಾಡಬಹುದು। क्योंकि इनकी हर नीति संविधान के खिलाफ है और हर नीति का असर आपके जिंदगी पे, आपके रोजाना के जीवन पे पड़ रहा है। ನಾವಿದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ
ಇವರ ಪ್ರತಿಯೊಂದು ಕ್ರಮ, ಪ್ರತಿಯೊಂದು ಹೆಜ್ಜೆ ಕೂಡ ಸಂವಿಧಾನದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಒಂದು ಹಿತದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ತೊಂದರೆ ಕೊಡೋ ರೀತಿಯಲ್ಲಿ ಇಡ್ತಾ ಇರೋದ್ರಿಂದ ನಾವೀ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. देखिए यहाँ कांग्रेस की सरकार है, आपकी बिजली बिल में 200 यूनिट आपको मुफ्त मिलता है. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ವಿದ್ಯುತ್ತಿನ ಬಿಲ್ ಅಲ್ಲಿ 200 ಯೂನಿಟ್ ಉಚಿತವಾಗಿ ಕೊಡ್ತಾ ಇದೆ. आप देश भर में जाइए, देश भर में जाइए, जहां जहां इनकी सरकारें हैं, पूरे देश भर में आप देखिए. मैं गई हूं उत्तर प्रदेश के गांव में, बिल उठा के किसान रोते हैं. देखिए दीदी, 50,000 का बिल आया है, 60,000 का बिल आया है, हमें तो बिजली ही नहीं मिली, बिल आया है. ನೀವು ಬೇಕಾದ್ರೆ ದೇಶಾದ್ಯಂತ ಎಲ್ಲಾದ್ರೂ ಓಡಾಡ್ರಿ, ಬಿಜೆಪಿ ಸರ್ಕಾರ ಇರಂತ ಯಾವ್ದಾದ್ರೂ ರಾಜ್ಯಕ್ಕೆ ಹೋಗಿ. ನಾನ್ ಖುದ್ದಾಗಿ ಓಡಾಡ್ಕೊಂಡು ಬಂದಿದ್ದೀನಿ. ಯುಪಿಗೆ ಹೋಗಿದ್ದೀನಿ. ಯುಪಿಯಲ್ಲಿ ರೈತರು ನಮಗ್ ತೋರಿಸ್ತಾರೆ, ಇಲ್ಲಿನ ಸರ್ಕಾರ ನಮ್ಮ ಮೇಲೆ ಹೊರೆ ಆಗ್ತಾ ಇದೆ. 50,000 ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ, 60,000 ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ. ನಮ್ಗೆ ಹೊರೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ರಾಜ್ಯಗಳಲ್ಲಿರ್ತಕ್ಕಂಥ ರೈತರು ನಮ್ಗೆ ಹೇಳ್ತಾರೆ. आपने कभी सोचा है कि ये क्यों हो रहा है? ತಾವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಈ ತರ ಯಾಕೆ ಆಗ್ತಾ ಇದೆ ಅಂತೇಳಿ? आपने अडानी का नाम सुना है? ತಾವು ಅದಾನಿ ಅನ್ನಂತವರ ಹೆಸರನ್ನ ಕೇಳಿದ್ದೀರಾ? सुना है, सुना होगा ಕೇಳಿದ್ದೀರಾ? कि अडानी जी वो उद्योगपति हैं जिनको इस देश की सारी संपत्ति सौंप दी गई है. ಅದಾನಿ ಯಾವ ರೀತಿಯಾದಂತ ಬಂಡವಾಳಶಾಹಿ ಉದ್ಯಮಿ ಆಗಿದ್ದಾರೆ ಅಂತಂದ್ರೆ, ಈ ದೇಶದ ಎಲ್ಲ ಸಂಪತ್ತು ಸಂಪನ್ಮೂಲಗಳನ್ನ अदानी और कई के बीजेपी सरकार ಕೊಟ್ಟಿದೆ. और जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है. क्यों? क्योंकि उस अमेरिका के केस में क्या था? यही था ना कि उन्होंने अधिकारियों को, सरकार को घूस दी ताकि आपके बिजली के बिल बढ़ा पाए. तो आपके लिए बिजली का दाम बढ़ता चला जा रहा है और उनका संरक्षण हो रहा है. ಇವತ್ತು ನಾವು ಸಂಸತ್ತಿನಲ್ಲಿ ಅದಾನಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಾಗ, ವಿದೇಶಗಳಲ್ಲಿ ಅಮೆರಿಕ ದೇಶದಲ್ಲಿ ಅದಾನಿ ಅವರ ವಿರುದ್ಧವಾಗಿ ಕ್ರಮ ಆಗಿದೆ, ಕೇಸ್ ಆಗಿದೆ ಅಂತ ಹೇಳಿದಾಗ, ನಾವು ಸದನದಲ್ಲಿ ಸಂಸತ್ತಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡಿದಾಗ ನಮ್ ಬಾಯಿಗೆ ಬೀಗ ಹಾಕಿ ಬಾಯಿ ಮುಚ್ಚಂತ ಕೆಲಸನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು? ಇದೇ ಅದಾನಿ ಅವರು ತಮ್ಮ ಅಧಿಕಾರನ ಬಳಸ್ಕೊಂಡು, ರಾಜಕಾರಣಿಗಳನ್ನ ಬಳಸ್ಕೊಂಡು, ಅಧಿಕಾರಿಗಳನ್ನ ಬಳಸ್ಕೊಂಡು ವಿದ್ಯುತ್ತಿನ ಬೆಲೆ, ವಿದ್ಯುತ್ತಿನ ದರನ ಜಾಸ್ತಿ ಮಾಡಿ ರೈತರಿಗೆ ತೊಂದರೆ ಕೊಡ್ತಾ ಇದಾರಂತ ನಾವು ಹೋರಾಟ ಮಾಡಿದ್ರೆ ನಮ್ಮ ಬಾಯಿಗಳಿಗೆ ಬೀಗ ಹಾಕ್ಸಂತ ಕೆಲಸನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. इसको कहते हैं संविधान के खिलाफ नीतियां बनाना. ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನದ ವಿರೋಧವಾದಂತ ಭಾರತದ ಸೃಷ್ಟಿ ಮಾಡಂತದ್ದು. इस देश का किसान संकटों से घिरा हुआ है. ಈ ದೇಶದಲ್ಲಿರ್ತಕ್ಕಂಥ ರೈತ ನೂರಾರು ಸಂಕಷ್ಟಗಳ ಬಲೆಯಲ್ಲಿ ಸಿಕ್ಕಾಕಿ ನರಳ್ತಾ ಇದ್ದಾನೆ. 1 लाख रुपए के लिए आत्महत्या करता है. 1 ಲಕ್ಷ ರೂಪಾಯಿಗೋಸ್ಕರ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. क्योंकि कर्ज में डूबता है. ಇವತ್ತವರು ಅದರಲ್ಲಿ ಮುಳುಗ್ತಾ ಇದ್ದಾರೆ. जहां देखता है वहां महंगाई है. ಎಲ್ಲೆಲ್ಲಿ ಕಣ್ಣಾಯಿಸಿದ್ರು ಕೂಡ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. पेट्रोल डीजल के दाम बढ़ जाते हैं. ಪೆಟ್ರೋಲ್ ಡೀಸೆಲಿನ ಬೆಲೆ ಗಗನಕ್ಕೇರೋಗಿವೆ. हर चीज पे जीएसटी भरनी पड़ती है. ट्रैक्टर पे जीएसटी, हर किसान के लिए जितनी भी चीजों का इस्तेमाल करना पड़ता है उस सब पे जीएसटी होती है. ಪ್ರತಿಯೊಂದು ವಸ್ತು ಮೇಲೂ ಕೂಡ ಇವತ್ತು ಜಿಎಸ್ಟಿನ ತೆರಿಗೆ ಕಟ್ಟಬೇಕಾಗ್ತದೆ. ರೈತನ ಬಳಸಂತ ಸಂಪನ್ಮೂಲಗಳು, ಸಂಪನ್ಮೂಲಗಳ ಮೇಲೆ ಎಲ್ಲದರಲ್ಲಿ ಕೂಡ ಇವತ್ತು ಜಿಎಸ್ಟಿ ಕಟ್ಟಂತ ಒಂದು ಹೊರೆ ರೈತನ ಮೇಲೆ ಬೀಳ್ತಾ ಇದೆ. तो वो कर्ज में डूब रहा है. ಇವತ್ತು ಅವನು ಸಾಲದಲ್ಲಿ ಮುಳುಗ್ತಾ ಇದ್ದಾನೆ. और दूसरी तरफ बड़े बड़े उद्योगपतियों को 17 लाख करोड़ का कर्ज माफ कर देती है ये सरकार. ಇವತ್ತಿವೆಲ್ಲ ನಡೀತಾ ಇರಬೇಕಾದಾಗ ಕೂಡ ರೈತನು ಈ ರೀತಿಯಾದಂತ ಸಂಕಷ್ಟದಲ್ಲಿ ಇರಬೇಕಾದಾಗ ತಾವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಬಂಡವಾಳ ಶಾಹಿಗಳ 17 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ನೀವು ಮನ್ನಾ ಮಾಡಿದೀರಾ. ये संविधान के खिलाफ है. ಇದು ಸಂವಿಧಾನದ ವಿರೋಧಿಯಾದಂತ ಕ್ರಮಗಳು, ಹೆಜ್ಜೆಗಳು. आप सुबह उठते हो, दांत मांजते हो, टूथपेस्ट पे जीएसटी है. ಇವತ್ತು ನೀವು ಬೆಳಗ್ಗೆ ಎದ್ದೇಳ್ತೀರಾ, ಹಲ್ಲು ಉಜ್ತೀರಾ,
ಹಲ್ಲುಜ್ಜಂತ ಟೂತ್ ಪೇಸ್ಟ್ ಮೇಲೆ ಇವತ್ತು GST ನ ಟ್ಯಾಕ್ಸ್ ತೆರಿಗೆ ಹಾಕ್ತಾರೆ. चाय पीते हो चाय पे जीएसटी है, कॉफी पीते हो कॉफी पे जीएसटी है, ब्रेड पे जीएसटी है, मक्खन पे जीएसटी है. ಇವತ್ತು ನೀವು ಬೆಳಗ್ಗೆ ಕುಡಿಯಂತ ಟೀ ಮೇಲಾಗಿರ್ಬೋದು, ಕಾಫಿ ಮೇಲಾಗಿರ್ಬೋದು, ನೀವು ತಿನ್ನಂತ ಬೆಣ್ಣೆ ಮೇಲಾಗಿರ್ಬೋದು, ಎಲ್ಲದ್ರ ಮೇಲೂ ಕೂಡ GST ನ ತೆರಿಗೆ ತಾವು ಕಟ್ತೀರಾ. आपके नाश्ते पे जीएसटी है, ನಿಮ್ಮ ತಿಂಡಿ ಮೇಲೂ ಕೂಡ GST ಇದೆ. आपके बच्चों के यूनिफॉर्म पे जीएसटी है, ನಿಮ್ ಮಕ್ಕಳು ಹಾಕಂತ ಯೂನಿಫಾರ್ಮ್ ಮೇಲೆ GST ಹಾಕ್ತಾರೆ. पुस्तकों पे जीएसटी है, पेंसिल पे जीएसटी है, ಅವ್ರು ಓದಂತ ಪುಸ್ತಕಗಳು, ಬರೆಯಂತ ಪೆನ್ಸಿಲ್ಗಳು, ಇದ್ರ ಮೇಲೂ ಕೂಡ GST ಇದೆ. मोजे जूतों पर जीएसटी है, ಅವ್ರು ಹಾಕಂತ ಪಾದ ರಕ್ಷಕಗಳ ಶೂಸ್ಗಳ ಮೇಲೆ GST ಇದೆ. आप सामान खरीदने जाते हो जीएसटी देते हो, ನೀವು ಏನಾದ್ರೂ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳಕ್ಕೆ ಮಾರ್ಕೆಟ್ಗೆ ಹೋದ್ರೆ ಅದ್ರ ಮೇಲೆ ತಾವು GST ಕಟ್ತೀರಾ. अडानी जी अंबानी जी देते हैं टैक्स, उनकी टैक्स बड़ी है क्या? ಅದಾನಿ ಅಂಬಾನಿ ಅವರ ಈ ಟ್ಯಾಕ್ಸ್ ಗಳನ್ನ ಕಟ್ತಾರ? ಇವತ್ತವರೆಗೂ ಅವ್ರ ಟ್ಯಾಕ್ಸ್ ನ ಜಾಸ್ತಿ ಮಾಡಿದಾರ? आपकी टैक्स हर रोज बढ़ती चली जा रही है, उनकी टैक्स बड़ी नहीं है. ತಾವು ಕಟ್ತಾ ಇರ್ತಕ್ಕಂತ ತೆರಿಗೆಗಳು ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ರೆ ಅದಾನಿ ಅಂಬಾನಿ ಅವ್ರು ಕಟ್ತಾ ಇರ್ತಕ್ಕಂತ ತೆರಿಗೆಗಳು ಜಾಸ್ತಿ ಆಗ್ತಾ ಇದೆಯಾ? वो हजारों करोड़ रुपए कमा रहे हैं, उनका टैक्स नहीं बढ़ता. ಅವರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾವ್ರೆ, ಆದ್ರೆ ಇವತ್ತವರೆಗೂ ಅವರ ತೆರಿಗೆಯ ದರ ಜಾಸ್ತಿ ಆಗಿಲ್ಲ. और आप जितने भी परिवार के सदस्य बाहर जाएं, काम करें, खेती में करें, मजदूरी करें, नौकरी करें, तब भी आपका पैसा काफी नहीं हो रहा है, तब भी आप अपने जीवन में संकट झेल रहे हैं, संघर्ष झेल रहे हैं. ಇವತ್ತು ನೀವು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋಗಿ ದುಡ್ದು ಶ್ರಮ ಹಾಕಿ ಸಂಪಾದನೆ ಮಾಡ್ಕೊಂಡು ಬಂದ್ರು ಕೂಡ ಇವತ್ತು ತಾವು ಸಂಪಾದನೆ ಮಾಡಿದಂತ ಎಲ್ಲ ಸಂಪನ್ಮೂಲಗಳನ್ನ ಸಂಗ್ರಹ ಮಾಡಿದ್ರು ಕೂಡ ಅದಿವತ್ತು ಮನೆಯನ್ನ ನಡೆಸಕ್ಕೆ ಸಾಕಾಗ್ತಾ ಇಲ್ಲ. इसी को कहते हैं संविधान विरोधी नीतियां. ಇದನ್ನೇ ನಾವು ಹೇಳಂತದ್ದು ಸಂವಿಧಾನದ ವಿರೋಧವಾದಂತ ತತ್ವ ಸಿದ್ಧಾಂತಗಳಂತೇಳಿ. यही है उसका असर, ಇದೇ ಅದರ ಪರಿಣಾಮ. कि जब सरकार, शासन, प्रशासन सिर्फ बड़े बड़े उद्योगपतियों के लिए चल रहा है. ಇದೇ ಪರಿಣಾಮ ಯಾವಾಗ ಇಲ್ಲಿರ್ತಕ್ಕಂಥ ಸರ್ಕಾರ ತನ್ನ ನೀತಿ ನಿಯಮಗಳೆಲ್ಲ ಕೂಡ ಬಂಡವಾಳ ಶಾಹಿಗಳು, ಸಾಹುಕಾರರು ಅವ್ರಿಗೋಸ್ಕರ ಮಾತ್ರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ. आज हम यहाँ हवाई जहाज से आए तो एयरपोर्ट में एक ड्राइवर था. ನಾವಿವತ್ತು ದೆಹಲಿಯಿಂದ ಬೆಳಗಾವಿಗೆ ವಿಮಾನದಲ್ಲಿ ಬಂದು ಇಳಿದಾಗ ಅಲ್ಲೊಬ್ಬ ಡ್ರೈವರ್ ಇದ್ದ, ಗಾಡಿ ಓಡಿಸೋ ಡ್ರೈವರ್ ಇದ್ದ. खड़गे जी उससे कन्नड़ा में बात करने लगे और उससे पूछा कि कहाँ के हो. उसने कहा मैं मैसूर का हूँ. ಅಲ್ಲಿ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಆ ಡ್ರೈವರ್ನ ಪ್ರಶ್ನೆ ಮಾಡಿದ್ರು, ನೀನೆಲ್ಲಿನವರಪ್ಪ, ಯಾವ ಊರಿಂದ ಬಂದಿದ್ಯಾ ಅಂತೇಳಿ. ಆವಾಗ ಆ ಚಾಲಕನ ಹೇಳಿದ್ನು, ನಾನ್ ಮೈಸೂರಿನವನು ಅಂತ ಹೇಳಿದ್ನು. तो खड़गे जी ने पूछा कि फिर यहाँ कैसे हो, यहाँ रहते हो क्या है? उसने कहा कि मैसूर का जो एयरपोर्ट है वो अभी अभी अडानी जी को दे दिया, तो एक दिन में मेरे जैसे बहुत सारे लोगों को निकाल दिया और यहाँ अलग अलग जगह भेज दिया. ಅವ್ರೇನಂತ ಹೇಳಿದ್ರಂದ್ರೆ, ಮೈಸೂರಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣನ ಅದಾನಿ ಅವ್ರ ಕೈಗೆ ಕೊಟ್ರು. ಅದಾನಿ ಅವರು ಆ ಒಂದು ವಿಮಾನ ನಿಲ್ದಾಣ ತಗೊಂಡಂತ ಸಂದರ್ಭದಲ್ಲಿ ನನ್ನಂತ ಬಡವರನ್ನ, ಚಾಲಕರನ್ನ, ಸಾವಿರಾರು ಜನನ ರಾತ್ರೋರಾತ್ರಿ ಏರ್ಪೋರ್ಟ್ ಇಂದ ಹೊರಗಡೆ ಓಡಿಸಿದ್ರು ಅಂತೇಳಿ. तो आप जहां भी देखिए निजीकरण हो रहा है. ನೀವೆಲ್ಲಾದ್ರೂ ಇವತ್ತು ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲಾ ಕಡೆ ಕೂಡ ಈ ರೀತಿಯಾದಂತ ಧೋರಣೆಗಳನ್ನ ನಾವು ನೋಡಬಹುದು. और वो भी एक दो जनों, एक दो उद्योगपतियों को सब कुछ दिया जा रहा है. ಅದು ಕೂಡ ವಿಶೇಷವಾಗಿ ಈ ಎಲ್ಲಾ ಸಂಪನ್ಮೂಲಗಳನ್ನು ಕೂಡ ಆಯ್ದ ಒಂದೆರಡು ಉದ್ಯೋಗಪತಿಗಳಿಗೆ, ಬಂಡವಾಳ ಶಾಹಿಗಳಿಗೆ ಒಪ್ಸಂತ ಕೆಲಸ ಆಗ್ತಾ ಇದೆ. अब इसका सबसे पहला असर क्या है? ಆದ್ರಿಂದ ಮೊದಲನೇ ಪರಿಣಾಮ ಏನಂತೆ? कि आरक्षण खत्म होता है. आरक्षण खत्म होता है. ಇವತ್ತು ಆ ರೀತಿಯಾದಂತ ಕೆಲಸಗಳಿಂದ ಏನ್ ನಮ್ಮಲ್ಲಿರ್ತಕ್ಕಂಥ ರಿಸರ್ವೇಶನ್ ಇತ್ತು, ರಿಸರ್ವೇಶನ್ ಮುಗೀತು. इन्होंने लैटरल एंट्री के जरिए इतनी सारी जो नौकरियां हैं वो अलग कर दी हैं, आरक्षण को खत्म करने की कोशिश की है. ಇವತ್ತು ಇವರು ಪಾರ್ಶ್ವ ಪ್ರವೇಶದ ಮುಖಾಂತರವಾಗಿ, ಲ್ಯಾಟ್ರಲ್ ಎಂಟ್ರಿ ಪಾರ್ಶ್ವ ಪ್ರವೇಶದ ಮುಖಾಂತರವಾಗಿ ಬೇರೆ ಬೇರೆ ಹುದ್ದೆಗಳನ್ನ ತುಂಬಿಸೋದಕ್ಕೋಸ್ಕರ ಅವರು ಬೇರೆ ರೀತಿಗಳನ್ನ, ನಿಯಮಗಳನ್ನ ಮಾಡಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಮೀಸಲಾತಿಯ ಪದ್ಧತಿ ಏನಿತ್ತು ಅದನ್ನ ಮೊಟಕುಗೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. इसको कहते हैं संविधान विरोधी नीतियां.
ಇದನ್ನೇ ನಾವು ಹೇಳಂತದ್ದು ಸಂವಿಧಾನ ವಿರೋಧ ಧೋರಣೆಗಳಂತ ಹೇಳಿ, ನಿಯಮಗಳಂತ ಹೇಳಿ. तो जब हम संविधान की बात करते हैं, जब हम कहते हैं कि ये संविधान को कमजोर कर रहे हैं, असल में हम क्या कह रहे हैं? ನಾವಿವತ್ತು ಸಂವಿಧಾನದ ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ, ನಾವು ಯಾವಾಗ ಇವರು ಸಂವಿಧಾನನ ಕುಗ್ಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಹೇಳ್ತಾ ಇರ್ತಕ್ಕಂಥ ವಿಷಯಗಳು, ವಿಚಾರಗಳೇನು? हम ये कह रहे हैं कि ये इस देश की जनता को कमजोर कर रहे हैं, कि देश के लोकतंत्र को कमजोर कर रहे हैं, कि आपके जिंदगी में संकट को बढ़ा रहे हैं, संघर्ष को बढ़ा रहे हैं, आपको कमजोर कर रहे हैं. ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದೇನಂತಂದ್ರೆ, ಇವ್ರು ಸಂವಿಧಾನನ ವಿರೋಧ ಮಾಡುವ ಮುಖಾಂತರವಾಗಿ, ಸಂವಿಧಾನನ ತೆಗೆಯಂತ ಪ್ರಯತ್ನ ಮಾಡುವ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವನ ತೆಗೆಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟಗಳಿಗೆ, ನಿಮಗೆ ತೊಂದರೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನ ತೊಂದರೆಗಳ ಬಲೆಯಲ್ಲಿ ಬೀಸಿ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ. तो आपको समझना पड़ेगा कि ये जो संविधान है ये आपका है. ಇವತ್ತು ತಾವು ಯೋಚನೆ ಮಾಡಬೇಕು, ತಾವು ತಿಳ್ಕೋಬೇಕಾಗಿದೆ, ಈ ಒಂದು ಸಂವಿಧಾನ ಏನಿದೆ ಇದು ನಿಮ್ಮ ಸಂವಿಧಾನ. आपके जीवन में इससे बड़ी कोई चीज नहीं है. ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಈ ಸಂವಿಧಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಕೂಡ ಇಲ್ಲ ಅಂತ ನೀವು ತಿಳ್ಕೋಬೇಕಾಗುತ್ತೆ. यही आपको अन्याय से बचाता है. ಇದು ಈ ಸಂವಿಧಾನ ನಿಮ್ಮನ್ನ ಅನ್ಯಾಯದಿಂದ ಕಾಪಾಡುತ್ತೆ. यही आपको न्याय का अधिकार देता है. ಈ ಸಂವಿಧಾನ ನಿಮ್ಗೆ ನ್ಯಾಯದ ಅಧಿಕಾರನ ನಿಮ್ ಕೈ ಕೊಡುತ್ತೆ. यही आपको शिक्षा का अधिकार देता है. ಇದೇ ನಿಮ್ಗೆ ಶಿಕ್ಷಣದ ಅವಕಾಶನ ಕೊಡುತ್ತೆ. भोजन का अधिकार देता है. ಈ ಸಂವಿಧಾನ ನಿಮ್ಗೆ ಆಹಾರ, ಊಟದ ಅವಕಾಶ ಕೊಡುತ್ತೆ. आवाज उठाने का अधिकार देता है. ನಿಮ್ಮ ಧ್ವನಿ ಎತ್ತಿ ಮಾತಾಡಂತ ಅವಕಾಶ ಈ ಸಂವಿಧಾನ ಕೊಡುತ್ತೆ. सरकार के खिलाफ आंदोलन करने का अधिकार देता है. ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಂತ ಅವಕಾಶ ಈ ಸಂವಿಧಾನ ಕೊಡುತ್ತೆ. ये जो हमारे सेना, ये जो हमारे पुलिस वाले यहाँ खड़े हैं, कर्मचारी खड़े हुए हैं सरकार के, इनको सुरक्षित रखता है. ಈ ಒಂದು ಇವತ್ತು ನಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥ ಆರಕ್ಷಕರೇನಿದ್ದಾರೆ, ಪೊಲೀಸ್ ಏನಿದ್ದಾರೆ, ಇವತ್ತು ಅವ್ರನ್ನ ಸುರಕ್ಷಿತವಾಗಿಡಂತ ಕೆಲಸನ ಈ ಸಂವಿಧಾನ ಮಾಡುತ್ತೆ. ये आज अपने पुराने पेंशन के लिए गिड़गिड़ा रहे हैं. ಇವತ್ತು ಇವರು ಅವರ ಪೆನ್ಷನ್ಗೋಸ್ಕರ ಆಕಾಶದ ಕಡೆ ನೋಡ್ತಾ ಇದ್ದಾರೆ. क्योंकि आज की सरकार हर रोज संविधान पर हमला करती है. ಯಾಕಂತಂದ್ರೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಈ ಸರ್ಕಾರ ಪ್ರತಿ ದಿನ ಸಂವಿಧಾನದ ಮೇಲೆ ಹಲ್ಲೆ, ಆಕ್ರಮಣ ಮಾಡ್ತಾ ಇದೆ. तो समझ लीजिए यही आपका लोकतंत्र है. ಮತ್ತೆ ನೀವು ತಿಳ್ಕೊಂಬಿಡ್ರಿ, ಈ ಸಂವಿಧಾನ ಇದೇ ತಮ್ಮನ್ನು ಕಾಪಾಡಕ್ಕಿರ್ತಕ್ಕಂಥದ್ದು. और यही आपको सुरक्षित रखेगा. ಮತ್ತೆ ಇದೇ ಸಂವಿಧಾನ ನಿಮ್ಮನ್ನೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಇಟ್ಟಿರುತ್ತೆ ಅಂತ ಹೇಳಿ. और जो अपनी राजनीति के लिए, अपनी सत्ता के लिए इसको कमजोर करने की कोशिश कर रहे हैं, इसको बदलने, इसको खत्म करने की कोशिश कर रहे हैं, उनको पहचानिए. ಇವತ್ತು ತಾವು ತಿಳ್ಕೊಳ್ಳಿ, ಯಾರು ಅವರ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೊಳ್ಳಕ್ಕೆ, ಯಾರವರ ರಾಜಕೀಯದ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸಂವಿಧಾನದ ಮೇಲೆ ಹಲ್ಲೆ ಮಾಡಿ ಬದಲಾವಣೆ ಮಾಡಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಯಾರು ಅಂತೇಳಿ ತಾವೆಲ್ಲರೂ ಮನ್ಸಿಟ್ಟಿ ಗಮನಿಸಿ. तय कर लीजिए, मन बना लीजिए कि आप इस पर आंच नहीं आने देंगे. ತಾವು ಗಟ್ಟಿ ಮನಸ್ಸು ಮಾಡ್ಕೊಳ್ರಿ, ಧೈರ್ಯ ಮಾಡ್ಕೊಳ್ರಿ, ಹೋರಾಟ ಮಾಡಕ್ ತಯಾರಾಗಿ. ಯಾಕಂತಂದ್ರೆ ಈ ಸಂವಿಧಾನದ ಮೇಲೆ ಯಾವುದೇ ಒಂದು ರೀತಿಯಾದಂತ ಒಂದು ಕಪ್ಪು ಚುಕ್ಕೆ ಕೂಡ ಬರಕ್ ಬಿಡಲ್ಲ ಅಂತೇಳಿ ತಾವು ತೀರ್ಮಾನ ಮಾಡ್ಕೊಳ್ಳಿ.